ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಥವಾ ಈ ಗ್ಯಾಂಬ್ಲಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಇದರಿಂದ ದುಡಿದು ಮನೆ ಮಠವನ್ನು ಕಟ್ಕೊಂಡು ಉದ್ಧಾರ ಆದರೂ ಗೊತ್ತಿಲ್ಲ. ಬಟ್ ಇದನ್ನು ಪ್ರಮೋಷನ್ ಮಾಡಿಕೊಂಡು ಸೆಟಲ್ ಆಗಿರೋರು ಬೇಜಾನ್ ಜನ ಇದ್ದಾರೆ. ಇದನ್ನು ನಂಬಿ ಈಗ ದುಡ್ಡು ಬರುತ್ತೆ ಆಗ ದುಡ್ಡು ಬರುತ್ತೆ ಅಂತ ಮನೇಲಿದ್ದ ಒಡವೆನ ಮಾರಿ ಇನ್ಸ್ಟೆಂಟ್ ಲೋನ್ ಅಂತ ತಗೊಂಡು ಮನೆಯವ್ರ ಹತ್ರ ಬೈಸ್ಕೊಂಡು ಅದಕ್ಕೆ ದುಡ್ಡು ಹಾಕಿ ಜೀವವನ್ನು ಕಳ್ಕೊಂಡು ನೇಣು ಹಾಕೊಂಡು ಸಾವನ್ನಪ್ಪಿರೋರು, ಕೆರೆಗೆ ಬಾವಿಗೆ ಬಿದ್ದು ಸತ್ತಿರೋರನ್ನ ನೋಡಿದ್ದೀವಿ. ಇಷ್ಟೆಲ್ಲ ಆಗ್ತಾ ಇದ್ರು, ಯಾಕೆ ಇದನ್ನ ಬ್ಯಾನ್ ಮಾಡಿಲ್ಲ ಅಂತ ಸಾವನ್ನಪ್ಪಿರೋರು ಮನೆಯವ್ರ ಕಣ್ಣೀರು ಹಾಕ್ತಾ ಇದ್ರು. ಮೊದಲು ಇದನ್ನ ಒದ್ದೋಡಿಸಿ ಅಂತ ಇದ್ರು, ಆದ್ರೂ ಸರ್ಕಾರಗಳು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಹಾಗೆ ನೋಡೋದಾದ್ರೆ ಇದು ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರದ ಜವಾಬ್ದಾರಿಯಾ, ಕೇಂದ್ರ ಸರ್ಕಾರದ ಜವಾಬ್ದಾರಿಯಾ? ಆಕ್ಷನ್ ತಗೊಳ್ಬೇಕಾಗಿರೋರು ಯಾರು? ಹಾಗಾದ್ರೆ ರಾಜ್ಯ ಸರ್ಕಾರ ಈಗ ಈ ವಿಚಾರದಲ್ಲಿ ಇನಿಷಿಯೇಟಿವ್ ತಗೊಳುತ್ತಾ, ಏನ್ ಮಾಡುತ್ತೆ? ಹಂಗೆ ನೋಡೋದಾದ್ರೆ ತೆಲಂಗಾಣದಲ್ಲಿ ಆಲ್ರೆಡಿ ಬ್ಯಾನ್ ಆಗಿದೆ. ಉಳಿದಂತೆ ನಮ್ಮ ರಾಜ್ಯದಲ್ಲಿ ಯಾಕಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಯಾಕಿಲ್ಲ? ಏನಾಗ್ತಾ ಇದೆ? ಇದನ್ನ ಆರಂಭದಲ್ಲಿ ಕೌಶಲ್ಯದ ಕಲೆ ಅಂತಾರೆ. ಲೈಸೆನ್ಸ್ ಕೊಡೋದು ಕೂಡ ಗೌರ್ಮೆಂಟ್ಗಳೇ. ಅವರಿಗೆ ಯಾಮಾರಿಸ್ತಾರೆ ಇವರು. ಕೌಶಲ್ಯದ ಕಲೆ, ಸ್ಕಿಲ್ ಇದು ಒಂದು ರೀತಿ ಲಾಟ್ರಿ ಇದ್ದಂಗೆ, ಮೋಸ ಗೀಸ ಏನಾಗಲ್ಲ, ಬಂದ್ರೆ ಬಂತು ಇಲ್ಲಾಂದ್ರೆ ಇಲ್ಲ, ಆ ರೀತಿಯಾಗಿ ಅಂತ ಯಾಮಾರಿಸಿ ಲೈಸೆನ್ಸ್ ತಗೊಂಡು ಇಲ್ಲಿ ತನಕ ಬಂದು ನಿಂತಿದೆ. ಹಾಗಾದ್ರೆ ಏನಾಗುತ್ತೆ? ಬ್ಯಾನ್ ಮಾಡಬೇಕಾಗಿರೋದು ಯಾರು? ಯಾಕೆ ಇಲ್ಲಿ ತನಕ ಕಷ್ಟ ಆಗ್ತಾ ಇದೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಆನ್ಲೈನ್ ಬೆಟ್ಟಿಂಗ್ ಬ್ಯಾನ್. ನಾನು ವಿದ್ಯಾ ಮಲ್ನಾಡ್. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಇನ್ನು ಮುಂದೆ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ? ಈ ಪ್ರಶ್ನೆ ಆಗಬೇಕು ಅಂತ ಹಲವಾರು ವರ್ಷಗಳಿಂದ ಮಾಧ್ಯಮಗಳು ಕೇಳಿದ್ದು. ಬಟ್ ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗಲಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ಬ್ಯಾನ್ ಮಾಡುತ್ವಾ? ಎಷ್ಟೋ ಜನರ ಮನೆ ಮಠವನ್ನ ಮತ್ತು ಎಷ್ಟೋ ಜನ ಹೆಂಡತಿಯರ ಕುಂಕುಮವನ್ನ, ತಾಳಿಯನ್ನ ಸರ್ಕಾರ ಉಳಿಸುತ್ತಾ? ಮನೆ ಮಕ್ಕಳನ್ನ ಕಾಪಾಡ್ಕೊಡುತ್ತಾ? ಆನ್ಲೈನ್ ಬೆಟ್ಟಿಂಗ್ ಆ್ಯಂಡ್ ಗ್ಯಾಂಬ್ಲಿಂಗ್ಗೆ ಅಂಕುಶ ಹಾಕತ್ತೆ ಸರ್ಕಾರ. ಫೈನಲಿ ಹೊಸ ಮಸೂದೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ರೂಪಿಸಿದೆ. ಕರ್ನಾಟಕ ಪೊಲೀಸ್ ತಿದ್ದುಪಡಿ ಮಸೂದೆ 2025 ಒಂದು ಕರಡನ್ನ ರೆಡಿ ಮಾಡಿದ್ದಾರೆ. ಮುಂಬರುವಂತಹ ಅಧಿವೇಶನದಲ್ಲೇ ಇದ್ರ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಈ ಮಸೂದೆಯನ್ನ ಮಂಡಿಸುತ್ತೆ ಸರ್ಕಾರ. ಆನ್ಲೈನ್ ಬೆಟ್ಟಿಂಗ್ನಿಂದ ರಾಜ್ಯಾದ್ಯಂತ ಯುವಕರಿಗೆ ಕಂಟಕ. ಸಾಲ ಮಾಡಿ ಆತ್ಮಹತ್ಯೆಯ ಮೊರೆ ಹೋಗ್ತಾ ಇದ್ದಾರೆ ಯುವಕರು. ಬರೀ ಯುವಕರು ಮಾತ್ರ ಅಲ್ಲ, ದೊಡ್ಡವರು ಕೂಡ. ಸಾಮಾಜಿಕ ಪಿಡುಗಿಗಾಗಿ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬದಲಾಗ್ಬಿಟ್ಟಿದೆ. ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಿ ಯುವಕರಿಗೆ ಸರ್ಕಾರ ನೆರವಾಗುತ್ತಾ? ಆನ್ಲೈನ್ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ಗೆ ಅಂಕುಶ ಹಾಕತ್ತೆ ಸರ್ಕಾರ. ಓಕೆ, ಆನ್ಲೈನ್ ಬೆಟ್ಟಿಂಗ್ ನಿಂದ ರಾಜ್ಯಾದ್ಯಂತ ಯುವಕರು ಸೇರಿದಂತೆ ವಯಸ್ಕರು ಕೂಡ ಇದರ ಹಿಂದೆ ಹೋಗ್ತಾ ಇದ್ರು. ಯಾವಾಗ ಜಾಸ್ತಿ ಆಯ್ತು ಅಂತ ಹೇಳ್ತೀನಿ ನೋಡಿ. ಕರೋನಾ ಪೀರಿಯಡ್ ಅಲ್ಲಿ ತುಂಬಾ ಜನ ಫ್ರೀಯಾಗಿ ಕೂತ್ಬಿಟ್ಟಿದ್ರಲ್ಲ, ಅಲ್ಲಿ ಇಲ್ಲಿ ಪ್ರಮೋಷನ್ ಮಾಡಿದ್ದು ಈ ಆ್ಯಪ್ ಅವರು. 1-2 ಇಲ್ಲ ಬಿಡಿ, ಈ ಅಣುವೆ ರೀತಿ ಬೇಕಾದಷ್ಟು ಈ ಬೆಟ್ಟಿಂಗ್ ಆ್ಯಪ್ಗಳಿದೆ. ಅದನ್ನ ಮೊಬೈಲಲ್ಲಿ ದುಡ್ಡು ಬಂದ್ರೆ ಬರಲಿ ಅಂತ ಹೋಗಿ 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 ಎಲ್ಲಿ ತನಕ ಹೋದ್ರು ಅಂದ್ರೆ, ಮನೆ ಮಠ ಮಾರ್ಕೊಂಡು ಹೆಂಡತಿ ಮಕ್ಕಳನ್ನ ಬಿಟ್ಟು ಬಾವಿಗೋ ಕೆರೆಗೋ ಬಿದ್ದು ಜೀವವನ್ನ ಕಳ್ಕೊಳ್ಳೋ ಪ್ರಮಾಣದಲ್ಲಿ ಇದೊಂದು ರೀತಿ ಡ್ರಗ್ ರೀತಿ ಅಡಿಕ್ಟ್ ಆಗ್ಬಿಟ್ಟಿತ್ತು. ಈ ಕುಡಿಯೋರ್ನಾದ್ರೂ ಬಿಡಿಸ್ಬೋದು, ಡ್ರಗ್ಸ್ನಾದ್ರೂ ಬಿಡಿಸ್ಬಿಡ್ಬೋದು, ಬಟ್ ಈ ಚಟ ಇದ್ದವ್ರನ್ನ ಬಿಡ್ಸಕ್ಕಾಗ್ತಾ ಇರಲಿಲ್ಲ. ಆ ಪ್ರಮಾಣದಲ್ಲಿ ಮಾತು ಬೆಳಗ್ಗೆ ಸಂಜೆ ಬಾತ್ರೂಮ್ಗೆ ಹೋದ್ರು ಫೋನ್ ತಗೊಂಡು ಹೋಗು, ಆಡು 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 ಆಡು. ಆಮೇಲೆ ಅವ್ರು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ರು ಅಂದರೆ, ಆರಂಭದಲ್ಲಿ ನಿಮಗೆ ಹಣ ಬರುತ್ತೆ ಅನ್ನೋ ರೀತಿಯಲ್ಲಿ ಆಸೆ ತೋರಿಸೋದು. ಇದನ್ನ ನೋಡಿ 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 ಜನ 50-100ರಿಂದ ಹೋಗಿ ಲಕ್ಷ, 1000, ಲಕ್ಷ ಈ ರೀತಿಯಾಗಿ ಹಾಕಿದ್ರು. ನಾವು ಸುತ್ತಮುತ್ತ ಇರುವಂಥವ್ರನ್ನೇ ನೋಡಿದ್ದೀವಿ. ಅಲ್ಲಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡು ಅದಕ್ಕಾಗಿ ಈಗ ಬರುತ್ತೆ ಆಗ ಬರುತ್ತೆ ಅಂತ ಜೀವ ಕಳ್ಕೊಂಡಿದ್ದಾರೆ. ಫೈನಲಿ ಸರ್ಕಾರ ಒಂದು ಗುಡ್ ಇನಿಷಿಯೇಟಿವ್ ಅನ್ನು ತಗೊಳ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ದುರ್ಗೇಶ್. ತೆಲಂಗಾಣದಲ್ಲಾಗಿತ್ತು, ನಮ್ಮಲ್ಲಿ ಯಾಕೆ ಆಗಿರಲಿಲ್ಲ ಅನ್ನೋ ಪ್ರಶ್ನೆ ಇತ್ತು. ಆ್ಯಂಡ್ ತಿಂಗಳಿಗೆ ಒಂದಿಷ್ಟು ಜನ ನಮ್ಮ ರಾಜ್ಯದಲ್ಲಿ ಬೆಟ್ಟಿಂಗ್ ಆ್ಯಪ್ನಿಂದ ದುಡ್ಡನ್ನು ಕಳ್ಕೊಂಡು ಸತ್ತಿರೋರ್ನು ನೋಡಿದ್ವಿ. ಫೈನಲಿ ಸರ್ಕಾರ ಒಂದು ಗುಡ್ ಇನಿಷಿಯೇಟಿವ್ ತಗೊಳ್ತಾ ಇದೆ. ಡೀಟೇಲ್ಸ್ ಏನಿದೆ, ಯಾವಾಗ ಜಾರಿಗೆ ಬರ್ಬೋದು, ಹೇಗೆ? ಮತ್ತು ಇನ್ನೊಂದು ಪ್ರಶ್ನೆ, ಈ ಲೈಸೆನ್ಸ್ ತಗೊಳ್ಬೇಕಾದ್ರೆ ಗೌರ್ಮೆಂಟ್ ಇವರು ಇಷ್ಟು ದುಡ್ಡು ಅಂತ ಕಟ್ಟಿರ್ತಾರೆ, ಈ ಆ್ಯಪ್ ಅವ್ರು ಏನು ಮಾಡ್ಬೋದು ಈಗ? ಖಂಡಿತ ವಿದ್ಯಾ, ಏನು ಸಾಕಷ್ಟು ಯುವ ಸಮುದಾಯ ಸಾವನ್ನಪ್ಪಿದೆ ಅನ್ನುವಂಥ ಆರೋಪ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹಲವಾರು ಸ್ಟೇಷನ್ಗಳಲ್ಲಿ ದೂರುಗಳು ದಾಖಲಾಗಿವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಮುಂಗಾರು ಅಧಿವೇಶನದಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಿ ಬಿಲ್ ಪಾಸ್ ಮಾಡುವ ಮೂಲಕ ಬೆಟ್ಟಿಂಗ್ ಆನ್ಲೈನ್ ಆ್ಯಪ್ಗಳಿಗೆ ಏನು ಇದೆಯಲ್ಲ, ಈ ಒಂದು ದಂಧೆ, ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ಲ್ಯಾನನ್ನು ಮಾಡಿರುವಂಥದ್ದು. 2025 ಒಂದು ಕರ್ನಾಟಕ ಪೊಲೀಸ್ ಕಾಯ್ದೆ ತಿದ್ದುಪಡಿಯನ್ನು ಮಾಡುವ ಮೂಲಕ ಯಾರೆಲ್ಲ ಈ ಆನ್ಲೈನ್ ಬೆಟ್ಟಿಂಗ್ಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ, ಅದರ ಜೊತೆಗೆ ಯಾರೆಲ್ಲ
ಪ್ರೋತ್ಸಾಹ ನೀಡ್ತಾರೆ ಅವರಿಗೆ ದಂಡವನ್ನು ವಿಧಿಸುವ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. 1963 ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂಥ ಬೆಟ್ಟಿಂಗ್ ಹಾವಳಿ ಇದೆಯಲ್ಲ, ಈ ಹಾವಳಿಯನ್ನು ತಪ್ಪಿಸಬೇಕು, ರಾಜ್ಯದ ಯುವ ಸಮುದಾಯ ಸಾವನ್ನಪ್ಪಬಾರ್ದು. ಅದರ ಜೊತೆಗೆ ಮೊಬೈಲ್ಗಳ ಆನ್ಲೈನ್ ಗೇಮ್ಗಳಿಗೆ ಸಾಕಷ್ಟು ಗೀಳಿಗೆ ಜನರು ಈಡಾಗ್ತಿದ್ದಾರೆ. ಅದರ ಜೊತೆಗೆ ಚಿಕ್ಕ ಪುಟ್ಟ ಮಕ್ಕಳುಗಳು ಕೂಡ ಈ ಒಂದು ಬೆಟ್ಟಿಂಗ್ ಹಾವಳಿಯಿಂದ ಸಾವನ್ನಪ್ತಾ ಇದ್ದಾವೆ. ಅದರ ಜೊತೆಗೆ ಸಣ್ಣ ಪುಟ್ಟ ಮೊಬೈಲ್ ಆ್ಯಪ್ಗಳಲ್ಲಿ ಬರುವಂಥ ಆನ್ಲೈನ್ ಗೇಮ್ಗಳಿಂದ ಸಾಕಷ್ಟು ಏನು ದುಡ್ಡಿನ ವ್ಯವಹಾರ ಆಗ್ತಾ ಇದೆ. ಕೆಲವೊಂದಿಷ್ಟು ನಿಷೇಧಿತ ಆ್ಯಪ್ಗಳ ಬಳಕೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಅಧಿಕೃತ ಆ್ಯಪ್ಗಳು, ಅನಧಿಕೃತ ಆ್ಯಪ್ಗಳಿಂದ ಕೂಡ ಸರ್ಕಾರಕ್ಕೆ ತೆರಿಗೆ ಹೋಗ್ತಾ ಇದೆ. ಆದರೆ ಈ ತೆರಿಗೆ ಹಣದಿಂದ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ಬೋದು. ಆದರೆ ರಾಜ್ಯದ ಯುವ ಸಮುದಾಯದ ದೃಷ್ಟಿಯಿಂದ ನೋಡೋದಾದರೆ ಇವುಗಳ ಕಷ್ಟ ಯಾವ ರೀತಿ ಮುಂದೆ ಹೋಗ್ತಾ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ. ಈ ಹಿಂದೆ ಕೂಡ ಬೊಮ್ಮಾಯಿಯವರ ಸರ್ಕಾರ ಪ್ರಮುಖವಾದಂಥ ರಮ್ಮಿ ಸರ್ಕಲ್ ಆಗಿರ್ಬೋದು, ಡ್ರೀಮ್ 11 ಆಗಿರ್ಬೋದು, ಇಂಥ ಆನ್ಲೈನ್ ಕ್ರಿಕೆಟ್ ಮತ್ತು ಜೂಜು ತಾಣಗಳಾಗಿದ್ದಂಥ ಕೆಲವಿಷ್ಟು ಆ್ಯಪ್ಗಳನ್ನು ಒಂದು ಬ್ಯಾನ್ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಆ ಒಂದು ಪ್ರಕರಣ ಕೋರ್ಟ್ನಲ್ಲಿತ್ತು. ಆದರೆ ಇದೀಗ ಇಡೀ ಕಾಯ್ದೆಗೆ ತಿದ್ದುಪಡಿಯನ್ನು ತರುವ ಮೂಲಕ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಗೆ ಒಂದು ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಮತ್ತು ಕಾನೂನು ಸಂಸದೀಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಈ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ನಡೆಸಿ ಮಹತ್ವದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಮುಂಬರುವಂಥ ಮುಂಗಾರು ಅಧಿವೇಶನ ಇನ್ನೇನು ಆಗಸ್ಟ್ ಅಥವಾ ಜುಲೈನಲ್ಲಿ ನಡೆಯುವಂಥ ಈ ಒಂದು ಅಧಿವೇಶನದಲ್ಲಿ ಈ ಒಂದು ಬಿಲ್ ಪಾಸ್ ಆದರೆ ಸಾಕಷ್ಟು ಯುವಕರ ಒಂದು ಸಾವುಗಳನ್ನು ರಕ್ಷಣೆ ಮಾಡ್ಬೋದಾಗುತ್ತೆ. ವಿದ್ಯಾ.